ಕೆಲವೊಂದು ಕಮೆಂಟ್ಸ್ಗಳನ್ನು ನಾನು ನಿಮಗೆ ಓದಿ ಹೇಳಬೇಕಂದ್ರೂ ಕೂಡ ಇವಾಗ ನಾನು ಏನಾದರೂ ಓದೋಕೆ ಸ್ಟಾರ್ಟ್ ಮಾಡಿದರೆ ಕೊನೆಯವರೆಗೂ ಕೂಡ ಬೀಪ್ 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 ಹಾಕ್ತಾ ಬರಬೇಕಾಗುತ್ತೆ. ಈ ಕೆಟ್ಟದಾಗಿ ಕಮೆಂಟ್ಸ್ ಹಾಕೋದ್ರಿಂದ ನಾವು ಏನನ್ನು ಸಾಧಿಸ್ತಾ ಇದ್ದೀವಿ? ವರ್ಷ ಮುಗಿತಾ ಬಂತು, ಕನ್ನಡ ಚಿತ್ರರಂಗದ ಗಳಿಕೆ ಏನಾಯಿತು, ಯಾವ ಸಿನಿಮಾ ಹೆಚ್ಚಾಗಿ ಓಡ್ತು, ಏನೇನಾಯಿತು ಕನ್ನಡ ಸಿನಿಮಾದಲ್ಲಿ, ಎಷ್ಟು ಹಿಂದಿನ ವರ್ಷಕ್ಕಿಂತ ಈ ವರ್ಷದ ಬೆಳವಣಿಗೆಗಳೇನು, ಹೀಗೆಲ್ಲ ಲೆಕ್ಕಾಚಾರ ಹಾಕೋ ಟೈಮಲ್ಲಿ ವರ್ಷದ ಕೊನೆಯಲ್ಲಿ ಒಂದು 3 ದೊಡ್ಡದಾದಂಥ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಆದರೆ ಈ ತೆರೆ ಕಾಣೋ ಸಿನಿಮಾಗಳ ಜೊತೆಗೆ ಮತ್ತೊಂದು ವಿಷಯ ಈ ಸಿನಿಮಾಗಳಿಗಿಂತ ದೊಡ್ಡದಾಗಿ ಹರಡ್ತಾ ಇದೆ. ಏನಾ ವಿಷಯ ಅಂತಂದರೆ ಸ್ಟಾರ್ ವಾರ್. ಈ ಸ್ಟಾರ್ ವಾರ್ ಆರಂಭ ಆಗಿದ್ದೇನು, ಏನಾಯಿತು ಇಲ್ಲಿ ಎಂಬುದು ಒಂದು ಚಿಕ್ಕದಾಗಿ ನೋಡೋದಾದರೆ, ಹುಬ್ಬಳ್ಳಿಯಲ್ಲಿ ಒಂದು ಸುದೀಪ್ ಸರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಯುದ್ಧಕ್ಕೆ ಆರಂಭ ಆಗ್ತಾ ಇದ್ದೀವಿ ಅಂತೇಳಿ. ಈ ಕಡೆ ವಿಜಯಲಕ್ಷ್ಮಿ ಅವರು ದಾವಣಗೆರೆಯಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಅದ್ರ ಕುರಿತಾಗಿ ಮತ್ತು ಇಲ್ಲಿ ಚಕ್ರವರ್ತಿ ಚಂದ್ರಚೂಡ್ ಅವರು ಕೂಡ ಒಂದು ವಿಶ್ಲೇಷಣೆಯನ್ನು ಕೊಡ್ತಾರೆ. ಇದೇ ರೀತಿಯಾಗಿ ಅಲ್ಲಿ ಆಗಿದ್ದೇನು, ಅವ್ರು ಹೇಳಿದ್ದಾರ್ಗೆ, ಇವ್ರು ಮಾತಾಡಿದ್ದಾರ್ಗೆ, ಇದೆಲ್ಲವನ್ನು ಸೇರಿಸಿ ಒಂದು ಕೊನೆಯ ಹಂತಕ್ಕೆ ಬಂತು, ಇನ್ನೇನು ಮುಗೀತು. ಅದು ಯಾರಿಗೆ ಹೇಳಿದ್ದು ಈ ತಪ್ಪು ತಿಳುವಳಿಕೆಗಳು ಜನರಿಗೆ ಏಕೆ ಬಂದು ಇದನ್ನೆಲ್ಲ ಮುಗೀತು ಅನ್ನುವಷ್ಟರಲ್ಲಿ ಮತ್ತೆ ಆರಂಭ ಆಯ್ತು ನೋಡಿ. ಇದು ಪಕ್ಕಾ ಹೇಳ್ತೀನಿ ನಾನು, ಒಂದು ದೊಡ್ಡದಾದ ಮಟ್ಟಕ್ಕೆ ಇದು ಹೋಗಿ ನಿಲ್ಲುತ್ತೆ ಅನಿಸುತ್ತೆ. ಯಾಕಂದರೆ ಈಗ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸ್ಟಾರ್ ವಾರ್ ಅನ್ನೋದು ಎಷ್ಟರ ಮಟ್ಟಿಗೆ ದೊಡ್ಡ ಸುದ್ದಿ ಆಗ್ತಾ ಇದೆ ಅಂದರೆ, ಇಲ್ಲಿ ಘಟಾನುಘಟಿಗಳ 3 ಸಿನಿಮಾಗಳು ತೆರೆ ಮೇಲೆ ಬಂದಿದ್ದಾವೆ. ಆದರೂ ಕೂಡ ಆ ಸಿನಿಮಾಗಳಿಗಿಂತ ದೊಡ್ಡದಾಗಿ ಈ ಸ್ಟಾರ್ ವಾರ್ ಸುದ್ದಿ ಆಗ್ತಾ ಇದೆ. ಮೊದಲನೇದಾಗಿ ಕಮೆಂಟ್ಸ್ ಬಗ್ಗೆ ನೋಡೋದಾದರೆ, ಕಮೆಂಟ್ಸ್ಗಿಂತ ಮೊದಲು ನಾವು ಇಲ್ಲಿ ಆಗಿದ್ದೇನು ನೋಡಿಬಿಡೋಣ. ವಿಜಯಲಕ್ಷ್ಮಿ ಅವರು ಕೂಡ ಒಂದು ದಾವಣಗೆರೆಯಿಂದ ಮಾತು ಹೇಳಿದರು. ಅದಕ್ಕೂ ಮೊದಲು ಇಲ್ಲಿ ಸುದೀಪ್ ಅವರು ಒಂದು ಮಾತನ್ನು ಹೇಳ್ತಾರೆ. ಒಂದು ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ಸಜ್ಜಾಗ್ತಾ ಇದೆ, ನಾವು ಕೂಡ ಈ ಸಲ ಯುದ್ಧಕ್ಕೆ ಸಜ್ಜಾಗ್ತಾ ಇದ್ದೀವಿ, ರೆಡಿ ಆಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ವಿಜಯಲಕ್ಷ್ಮಿ ಅವರು ದಾವಣಗೆರೆಯಲ್ಲಿ ದರ್ಶನ್ ಅವರು ಇಲ್ಲದೆ ಇದ್ದಾಗ ಕೆಲವು ಜನ ಸುಮ್ಮನೆ ಇರ್ತಾರೆ, ಬೆಂಗಳೂರಲ್ಲಿ ಇದ್ರೋ ಇಲ್ಲದೆ ಅನ್ನೋ ಥರ ಇರ್ತಾರೆ. ದರ್ಶನ್ ಅವರು ಇಲ್ಲದೇ ಇರೋ ಟೈಮಲ್ಲಿ ಅವರು ವೇದಿಕೆ ಮೇಲೆ ಮತ್ತು ಚಾನಲ್ಗಳ ಮುಂದೆ ಬಂದು ಮಾತಾಡ್ತಾರೆ ಅಂತ ಹೇಳಿದರು. ಆದ ನಂತರ ಅಲ್ಲಿ ಅವರು ಯಾವ ವಿಷಯಕ್ಕಾಗಿ ಹೇಳಿದರು ಏನು ಅದಕ್ಕೆ ಒಂದು ಫುಲ್ ಸ್ಟಾಪ್ ಸಿಗ್ತಾ ಇತ್ತು. ಅಷ್ಟರಲ್ಲಿ ಹಲವಾರು ಅಭಿಮಾನಿಗಳು, ಇಲ್ಲಿ ದರ್ಶನ್ ಸರ್ ಅಭಿಮಾನಿಗಳು ಸುದೀಪ್ ಸರ್ಗೆ ಕಮೆಂಟ್ ಹಾಕೋದು, ಸುದೀಪ್ ಸರ್ ಅಭಿಮಾನಿಗಳು ದರ್ಶನ್ ಅವರ ಪತ್ನಿಯವ್ರಿಗೆ ಕಮೆಂಟ್ ಹಾಕೋದು, ಇಲ್ಲಿ ಎಷ್ಟೋ ಜನ ತುಂಬ ಕಮೆಂಟ್ಸ್ ಮೂಲಕ ಬೈದಾಡ್ತಾ ಇದ್ದರು, ಇವರು ಅವ್ರಿಗೆ. ಆದರೆ ಈ ಕಮೆಂಟ್ಸ್ಗಳಂತ ಬಂದಾಗ ಈ ಹಿಂದೆ ಕೂಡ ಮೋಹಕ ತಾರೆ ರಮ್ಯಾ ಅವರು ದರ್ಶನ್ ಸರ್ ಅಭಿಮಾನಿಗಳು ಕೆಟ್ಟದಾಗಿ ಕಮೆಂಟ್ ಹಾಕಿದ್ರು ಅಂತೇಳಿ ಪೊಲೀಸ್ ಠಾಣೆ ಮೆಟ್ಟಲು ಏರಿದ್ರು, ಕೇಸ್ ಕೂಡ ಮಾರಿದ್ರು. ಕೇಸ್ ಮಾಡಿದ ಟೈಮಲ್ಲಿ ತುಂಬ ಜನ ದರ್ಶನ್ ಅಭಿಮಾನಿಗಳನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು, ಅವರ ವಿರುದ್ಧವಾಗಿ ಕಾನೂನು ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಈ ಕೆಟ್ಟ ಕಮೆಂಟ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಇವಾಗ ಮೊದಲೆಲ್ಲೋ ಏನೋ ಒಂದು ಇತ್ತು, ನಾವೆಲ್ಲೋ ಬೈದ್ವಿ, ಏನೋ ಕೇಳ್ತಾ ಇರಲಿಲ್ಲ, ಅದೊಂದು ಬೇರೆ. ಇವಾಗ ಟೆಕ್ನಾಲಜಿ ಮುಂದೆ ಹೋಗ್ತಾ ಇದ್ದಂತೆ ನೀವು ಏನೋ ಒಂದು ಮಾಡಿದ್ರು, ಅದರಲ್ಲಿ ವಿಶೇಷವಾಗಿ ಸೈಬರ್ ಅಂತ ಬಂದಾಗ ನೀವು ಏನೇ ಮಾಡಿದ್ರು ನಿಮ್ಮ ಒಂದು IP ಅಡ್ರೆಸ್ ಮುಂತಾದವುಗಳಿಂದ ಅದನ್ನು ಸರಳವಾಗಿ ಪತ್ತೆ ಹಚ್ಚಬಹುದಾಗಿದೆ. ಇದನ್ನು ಕೂಡ ನಾವು ಸರಳವಾಗಿ ಆಲೋಚನೆಯನ್ನೂ ಮಾಡದೆ ಬಹಳ ಕೆಟ್ಟದಾಗಿ ಕಮೆಂಟ್ಸನ್ನು ಹಾಕ್ತಾ ಇರ್ತೀವಿ. ಈ ಹಿಂದೆ ನಡೆದಂಥ ಘಟನೆ, ರಮ್ಯಾ ಅವರು ಪೊಲೀಸ್ ಠಾಣೆ ಮೆಟ್ಟಲೇರಿ ಮತ್ತು ಅಭಿಮಾನಿಗಳನ್ನು ಒಳಗೆ ಹಾಕಿಸಿದಂಥ ಘಟನೆ ಕೂಡ ಕಂಡರೂ ಕೂಡ ಅಭಿಮಾನಿಗಳು ಇನ್ನೂ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೆಟ್ಟ ಕಮೆಂಟ್ ಬಗ್ಗೆ ಹೇಳ್ತಾ ಇರೋದು ಯಾಕಂತಂದರೆ, ಇವತ್ತು ದರ್ಶನ್ ಸರ್ ಪತ್ನಿಯವರು ವಿಜಯಲಕ್ಷ್ಮಿ ಮೇಡಮ್ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇರಿ ಖುದ್ದಾಗಿ ಅವರೇ ಹೋಗಿ ಒಂದು ಕಂಪ್ಲೇಂಟನ್ನು ರೈಸ್ ಮಾಡಿದ್ದಾರೆ. ದೂರನ್ನು ನೀಡುವುದು ಅಷ್ಟೇ ಅಲ್ಲದೆ ಆ ಕಮೆಂಟ್ಸ್ಗಳಿಗೆ ಯಾವುದೇ ಥರನಾದಂಥ ಒಂದು ಬ್ಲರನ್ನು ಕೂಡ ಮಾಡದೆ ಪ್ರತಿಯೊಂದು ಕಮೆಂಟನ್ನು ಕೂಡ ಹಾಗೆ ಅವರ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅವ್ರ ಸ್ಟೋರಿಯಲ್ಲಿ ಒಂದು ಚಿಕ್ಕದಾಗಿ ಒಂದು ವಿಷಯವನ್ನು ಕೂಡ ಬರ್ಕೊಂಡಿದ್ದಾರೆ. ಅದೇನೆಂದರೆ, ಕ್ಲಾಸ್ ಪ್ಯಾನ್ಸ್ ನಿಮ್ಮ ಸ್ಟ್ಯಾಂಡರ್ಡ್ ಏನು ಎಂದು ಸಾರ್ವಜನಿಕವಾಗಿ ಪ್ರದರ್ಶಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಅವರು ಸ್ಟೋರಿಯಲ್ಲಿ ಬರೆದು ಹಂಚಿಕೊಂಡಿದ್ದಾರೆ. ಅದಾದ ನಂತರ ಅವರು ಹಲವಾರು ಒಂದಷ್ಟು ಸ್ಟೋರಿಗಳನ್ನು, ಅಂದರೆ ಅವ್ರಿಗೆ ಬಂದಂಥ ಕಮೆಂಟ್ಸ್ಗಳನ್ನು ಸ್ಟೋರಿಯಲ್ಲಿ ಅದೇ ಸ್ಕ್ರೀನ್ಶಾಟ್ಗಳನ್ನು ಹೊಡೆದುಕೊಂಡಿದ್ದಾರೆ. ಒಂದು ಅಕ್ಷರ ಕೂಡ ಬ್ಲರ್ ಮಾಡಿಲ್ಲ, ಒಂದು ಪದಕ್ಕೂ ಕೂಡ ಬ್ಲರ್ ಮಾಡಿಲ್ಲ. ನೇರವಾಗಿ ಅವರು ಏನು ಕಮೆಂಟ್ಸನ್ನು ಹಾಕಿದ್ದಾರೆ ಅದೇ ಕಮೆಂಟ್ಸ್ಗಳನ್ನು ಸ್ಕ್ರೀನ್ಶಾಟ್ ಹೊಡ್ಕೊಂಬಂದು ಅದನ್ನು ತಮ್ಮ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ. ಖುದ್ದಾಗಿ ಅವರ ವೈಯಕ್ತಿಕ ಆಫಿಷಿಯಲ್ ಆಗಿರೋ ಅಕೌಂಟಲ್ಲಿ ಹಾಕ್ಕೊಂಡಿದ್ದಾರೆ.
ಕೆಲವೊಂದು ಕಮೆಂಟ್ಸ್ಗಳನ್ನು ನಾನು ನಿಮಗೆ ಓದಿ ಹೇಳಬೇಕಂದ್ರೂ ಕೂಡ ಇವಾಗ ನಾನು ಏನಾದರೂ ಓದೋಕೆ ಸ್ಟಾರ್ಟ್ ಮಾಡಿದರೆ ಕೊನೆಯವರೆಗೂ ಕೂಡ ಬೀಪ್ 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 ಹಾಕ್ತಾ ಬರಬೇಕಾಗುತ್ತೆ. ಅಷ್ಟೊಂದು ಕೆಟ್ಟದಾದ ಪದಗಳು. ಇಂಥ ಒಂದು ಕೆಟ್ಟದಾದ ಪದಗಳನ್ನು ನಾನು ಕೂಡ ಈ ಒಂದು ಪ್ಲಾಟ್ಫಾರ್ಮ್ ಮೇಲೆ ಕೂತ್ಕೊಂಡು ನಿಮ್ಗೆ ಹೇಳೋ ಆಗಿಲ್ಲ. ಯಾಕಂದರೆ ಅಷ್ಟೊಂದು ಕೆಟ್ಟದಾದಂಥವಿವೆ. ನಾವೊಂದು ಎರಡು ಕಮೆಂಟ್ಸ್ನ ಹೇಳ್ತೀನಿ ನಿಮಗೆ. ಎಷ್ಟೊಂದು ಕೆಟ್ಟದಾಗಿದ್ದಾವೆ, ಆದರೂ ಅದರಲ್ಲಿ ಒಂದೆರಡನ್ನು ಏನಾದರೂ ಒಳ್ಳೆಯವು ಇದಾವ ಅಂತ ಹುಡುಕೊಂಡು ಅವನ್ನ ಹೇಳ್ತೀನಿ ನಿಮಗೆ. ಕಿಚ್ಚ ಸುದೀಪ್ ಬಾಸ್ ಬಗ್ಗೆ ಬಂದರೆ ಡ್ಯಾಶ್ 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 ಕಮೆಂಟ್ ಸೆಕ್ಷನ್. ಕಿಚ್ಚ ಸುದೀಪ್ ಬಾಸ್ ಬಗ್ಗೆ ಬಂದರೆ ಡ್ಯಾಶ್ 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 ಕಾಮೆಂಟ್ ಸೆಕ್ಷನ್. ಏನಿಲ್ಲ, ಈ ಒಂದು ದರ್ಶನ್ ಹೆಸರನ್ನು ಉಪಯೋಗಿಸಿಕೊಂಡು ವಿಜಯಲಕ್ಷ್ಮಿ ಜೊತೆ ಡ್ಯಾಶ್ 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 ಈ ರೀತಿಯಾದಂಥ ಹಲವಾರು ಕೆಟ್ಟದಾದ ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಈ ಹಿಂದೆ ವಿಜಯಲಕ್ಷ್ಮಿ ದರ್ಶನ್ ಅವರು ಮತ್ತು ದರ್ಶನ್ ನಡುವೆ ಏನು ಒಂದು ಈ ಮೊದಲು ಗಲಾಟೆ ಆಗಿತ್ತಲ್ಲ, ಆ ಗಲಾಟೆ ಆದಂಥ ಸಮಯದಲ್ಲಿನ ಹಳೆಯ ಫೋಟೋಗಳನ್ನು ಅವರು ಕಿಚ್ಚ ಸುದೀಪ್ ಅವ್ರ ಜೊತೆಗಿರುವಂಥ ಫೋಟೋಸ್ಗಳಾಗಿರ್ಬೋದು ಮತ್ತು ವೈಯಕ್ತಿಕವಾಗಿ ಅವರೇ ಇರುವಂಥ ಫೋಟೋಸ್ಗಳಾಗಿರ್ಬೋದು, ಆ ಎಲ್ಲ ಫೋಟೋಸ್ಗಳನ್ನು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿಕೊಂಡು ನೀ ಈ ಸ್ಥಿತಿಯಲ್ಲಿದ್ದಾಗ ಯಾರ ಮನೆಗೆ ಹೋಗಿದ್ದೆ, ಎಲ್ಲಿ ಹೋಗಿದ್ದೆ, ಈ ಥರ ಯಾವುದೇ ಒಂದು ಹೆಣ್ಣುಮಗಳು ಅಂತಲೂ ನೋಡದೆ, ಯಾವುದೇ ಒಂದು ರೆಸ್ಪೆಕ್ಟ್ ಇಲ್ಲದೆ ನೇರವಾಗಿ ಬರೆದು ಹಾಕ್ತಾ ಇದ್ದಾರೆ, ಕೆಟ್ಟದಾಗಿ ಬರೆದು ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತೆ ಅವುಗಳನ್ನೆಲ್ಲ ಹಂಚ್ಕೋತಾ ಇದ್ದಾರೆ. ಅವರು ಏನು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದಲ್ಲ, ಅದೇ ಪೋಸ್ಟ್ಗಳನ್ನು ಮತ್ತೆ ಸ್ಕ್ರೀನ್ಶಾಟ್ ಹೊಡೆದು ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಸ್ಟೋರಿಯಲ್ಲಿ ಹಾಕ್ಕೊಂಡಿದ್ದಾರೆ. ಈ ಕೆಟ್ಟದಾಗಿ ಕಮೆಂಟ್ಸ್ ಹಾಕೋದ್ರಿಂದ ನಾವು ಏನನ್ನು ಸಾಧಿಸ್ತಾ ಇದ್ದೀವಿ, ನಾವು ಯಾರ ಪರವಾಗಿ ಹೋಗ್ತಾ ಇದ್ದೀವಿ, ಯಾರ ವಿರುದ್ಧವಾಗಿ ಹೋಗ್ತಾ ಇದ್ದೀವಿ, ಏನು ಗೊತ್ತೇ ಆಗ್ತಾ ಇಲ್ಲ. ಇಲ್ಲಿ ಈ ಒಂದು ವರ್ಷದಲ್ಲಿ 2025ರಲ್ಲಿ ದೊಡ್ಡ ಮಟ್ಟದಲ್ಲಿ ಕನ್ನಡ ಚಿತ್ರವೊಂದು ಇಡೀ ವಿಶ್ವದಾದ್ಯಂತ ಚರ್ಚೆಗೆ ಕಾರಣವಾಗಿತ್ತು, ಒಳ್ಳೆಯ ರೀತಿಯ ಚರ್ಚೆಗೆ ಕಾರಣವಾಗಿತ್ತು. ಅದನ್ನು ನೋಡ್ತಾ ಬಂದರೆ ಇಲ್ಲಿ ವರ್ಷ ಮುಗಿತಾ ಬಂತು, ಇನ್ನೊಂದು ವಾರದಲ್ಲಿ ವರ್ಷ ಮುಗಿದ್ಬಿಡುತ್ತೆ. ಆ ಒಂದು ಸಮಯದಲ್ಲಿ ಈ ರೀತಿಯಾಗಿ ಮತ್ತೊಮ್ಮೆ ಈ ಒಂದು ಕೆಟ್ಟದಾದಂಥ ವಿಷಯದಿಂದ ಮತ್ತೊಮ್ಮೆ ಕನ್ನಡ ಚಿತ್ರರಂಗ ಚರ್ಚೆಗೆ ಬರುವುದು ಎಷ್ಟರ ಮಟ್ಟಿಗೆ ಸರಿಯಾಗಿದೆ? ನಾವು ಯಾರಿಗಾಗಿ ಕಮೆಂಟ್ ಹಾಕ್ತಾ ಇದ್ದೀವಿ? ಅಲ್ಲಿ ಮುಂದ್ಗಡೆ ಇರೋರು ಒಬ್ಬರು ಹೆಣ್ಮಗಳು, ಅದು ನಾವು ಯಾರು ಏನು ಯೋಚನೆ ಮಾಡೋದಿಲ್ಲ. ಇವತ್ತು ವಿಜಯಲಕ್ಷ್ಮಿ ಅವ್ರಿಗೆ ಹಾಕ್ತಿರೋ ಕಮೆಂಟ್ಸ್ ಆಗಿರ್ಬೋದು, ಈ ಹಿಂದೆ ರಮ್ಯಾ ಅವ್ರಿಗೆ ಹಾಕಿರುವಂಥ ಕಮೆಂಟ್ಸ್ ಆಗಿರ್ಬೋದು, ಕೆಲವೊಂದು ಅಕೌಂಟ್ಸಿಂದ ಹೆಣ್ಮಕ್ಳ ಅಕೌಂಟ್ಸಿಂದಾನೇ ಬರ್ತಾ ಇದೆ. ಅದು ಫೇಕಾ, ಅದು ಅವ್ರದ್ದೇ ಅಕೌಂಟಾ? DP ಕೂಡ ಹೆಣ್ಮಕ್ಳ ಫೋಟೋಸ್ ಇದೆ. ಯಾವ ರೀತಿಯಾಗಿ ನಾವು ಕಮೆಂಟ್ಸ್ನ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ನಿಮ್ಮ ಇದರಿಗೆ ಓದಿ ಹೇಳೋಕ್ಕೂ ಕೂಡ ಆಗ್ತಾ ಇಲ್ಲ. ಅಷ್ಟೊಂದು ಕೆಟ್ಟದಾದಂಥ ಕಮೆಂಟ್ಸ್ ಎಲ್ಲ ಬರ್ತಾ ಇದ್ದಾವೆ. ಈ ಸ್ಟಾರ್ ವಾರ್ ಅನ್ನೋದು ಇಲ್ಲದೆ ಹೋದರೆ ಕನ್ನಡ ಚಿತ್ರರಂಗ ಎಷ್ಟರ ಮಟ್ಟಿಗೆ ಬೆಳೆಯುತ್ತೆ ಮತ್ತು ಯಾವ ರೀತಿಯಾದಂಥ ಒಂದು ಉನ್ನತ ಸ್ಥಾನವನ್ನು ಗಳಿಸಿಕೊಳ್ಳುತ್ತೆ ಎಂಬುದನ್ನು ನಾವು ಈ ಹಿಂದೆ ಈ ಸ್ಟಾರ್ ವಾರ್ಗಳು ಏನೂ ಇಲ್ಲದೇ ಇದ್ದಾಗ ನೋಡ್ಬೋದು. ಅದೇ ಯಾವುದೇ ಒಂದು ಸ್ಟಾರ್ ವಾರ್ ಏನೂ ಒಂದು ಗಲಾಟೆಗಳಿಲ್ಲದೆ ಈ ಒಂದು ಕಾಂತಾರ ಚಿತ್ರ ಗೆದ್ದಿರೋದನ್ನೇ ನೋಡ್ಬೋದು ನಾವು. ಎಷ್ಟರ ಮಟ್ಟಿಗೆ ಇಲ್ಲಿ ಸ್ಟಾರ್ ವಾರ್ ಏನೂ ಇಲ್ಲ ಎಂಬುದನ್ನು. ಈ ಒಂದು ಸ್ಟಾರ್ ವಾರ್ ಬಗ್ಗೆ ನಿಮಗೇನು ಅನಿಸುತ್ತೆ ದಯವಿಟ್ಟು ತಿಳಿಸಿ. ಧನ್ಯವಾದಗಳು.